ಏನು ರಾಜ್ಯದಲ್ಲಿ 2 ಘಟನೆಗಳಾಗಿದ್ದಾವೆ. ಜನವಾರ ತೆಗೆಯುವಂಥದ್ದು, ಜನವಾರ ಕತ್ತರಿಸುವಂಥದ್ದು. ಇವು 2 ಘಟನೆಗಳನ್ನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದ್ದೇ ಆಗಿದ್ದಂತಂದ್ರೆ ಯಾರು ಅಧಿಕಾರಿಗಳು ಅಥವಾ ಈ ಮಾಡಿದಂಥ ಯಾರು ತಪ್ಪು ಮಾಡಿದಾರಲ್ಲ ಅವ್ರನ್ನ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಮತ್ತು ಇದು ಈ ಘಟನೆ ಎನ್ಕ್ವೈರಿ ಮಾಡಬೇಕು, ಇದರಿಂದ ಯಾರು ಅದಾರ ಅಂತೇಳಿ. ಎರಡನೇದು ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಬೇಕಾಗಿದೆ. ಯಾಕಂತಂದ್ರೆ ಇವತ್ತು ನೀವು ಅವನ ಜೀವನವನ್ನು ಬರ್ಬಾದ್ ಮಾಡುವಂಥ ಕೆಲಸ, ಭವಿಷ್ಯವನ್ನು ಬರ್ಬಾದ್ ಮಾಡುವಂಥ ಕೆಲಸ ಈ ಸರ್ಕಾರ ಚೇತಾವಣೆ ಕೊಟ್ಟಿದ್ದಂತ ಆಗ್ತದೆ. ಆ ಹುಡುಗಗೂ ನ್ಯಾಯ ಸಿಗಬೇಕು ಮತ್ತು ಅಧಿಕಾರಿಗಳಿಗೂ ದಂಡ ಆಗಬೇಕು. ಈ ಸಮಾಜ ಸನ್ನದದ ಶಾಂತಪ್ರಿಯ ಸಮಾಜ, ಭಾರತದ ಉತ್ಕರ್ಷದಲ್ಲಿ ತನ್ನ ಯೋಗದಾನ ಕೊಟ್ಟಂಥ ಸಮಾಜ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಹುಮುಖ್ಯ ಕೊಡುಗೆ ಕೊಟ್ಟಂಥ ಸಮಾಜ. ಅಂಥ ಸಮಾಜಕ್ಕೆ ಅನ್ಯಾಯ ಆಗೈತೆ ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇದು ಶಾಪ ಅಧಿಕಾರಿಗಳು ಹತ್ತದ, ಸರ್ಕಾರಕ್ಕೆ ಬುದ್ಧಿ ಭ್ರಮಣೆ ಆಗೈತೆ, ಮನುಷ್ಯರಿಗೆ ಬುದ್ಧಿ ಭ್ರಮಣೆ ಆಗ್ತದೆ. ಮನುಷ್ಯಾಗ ಹುಚ್ಚ ಹಿಡಿತದೆ, ಈಗ ಸರ್ಕಾರಕ್ಕೆ ಹುಚ್ಚ ಹಿಡ್ದಂಗೆ ಆಗೈತಿ. ಸರ್, ಈಗ ಧಾರವಾಡದಲ್ಲಿ ಕೂಡ ಪ್ರಕರಣ ಆಗಿದೆ ಸರ್. 3ನೇ ಪ್ರಕರಣ ಆಯ್ತು ಧಾರವಾಡದಲ್ಲಿ ನಿನ್ನೆ. ಮತ್ತೆ ಅಲ್ಲಿನ ಸಚಿವರು ಹೇಳ್ತಾರೆ ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು, ಆತ ಏನು ಗೌರ್ಮೆಂಟ್ ಎಂಪ್ಲಾಯ್ ಪ್ರೈವೇಟ್ ಎಂಪ್ಲಾಯ್ ನೋಡಿ ವಿಚಾರ ಮಾಡುವ ಮಾತನ್ನ ಹೇಳ್ತಾರೆ. ನೋಡ್ರಿ, ಯಾರ ಇರಲಿ ಸರ್ಕಾರದ ಜವಾಬ್ದಾರಿ ಅದ. ಸರ್ಕಾರ ಜವಾಬ್ದಾರಿ ಅದ. ಹಿಂಗೆ ಉಡಾಪಿ ಉತ್ತರ ಕೊಡೋದು ಅವ್ರ ಕಡೆಯಿಂದ ಅಪೇಕ್ಷೆ ಇಲ್ಲ. ಶನಿವಾರ ಬರೀ ಬ್ರಾಹ್ಮಣರಿಗೆ ಮಾತ್ರ, ಹಿಂದೂ ಜನರಿಗೂ ಎಲ್ಲರಿಗೂ ಹಿಂದೂ ಸಮಾಜದ ಪ್ರತೀಕ ಅದ. ಇದು ಒಂದು ಸಮಾಜಕ್ಕೆ ಸೀಮಿತ ಆದಂತ ಜನವಾರ ಅಲ್ಲ, ಇದು ಹಿಂದೂ ಸಮಾಜಕ್ಕೆ ಆದಂತ ಅಪಮಾನ ಅಲ್ಲ. ಇವತ್ತು ಹಿಂದೂ ಸಮಾಜದ ಒಂದು ಭಾಗ ಬರೀ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಒಂದೊಂದು ಮಾಡುವಂಥದ್ದು, ಸಮಾಜವನ್ನ ಒಡೆಯುವಂತ ಕೆಲಸ ಈ ಮುಖಾಂತರ ಮಾಡುವಂತ ಅಜೆಂಡಾದ ಈ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.